ನದಿಯನ್ನು ಕರೆಸಿದ ಕಾರಣವೇನು? ಜಾಗ್ರತೆಯಿಂದ ಬೀಳಿದರಿವೆ ವಾಕ್ಯದ ಸಿರಿಯೇ ಬಂದಿರ ಬರಂಕಿತನಾದ ಕಲಿಕರ್ಣಿಯೇ ಮಿತ್ರನಾದ ದುರ್ಯೋಧನನೇ ದೂರ ಮಕ್ಕಳ ಪಾಂಡವರ ಸಕಲ ಇಷ್ಟವನ್ನ ಮತ್ತೆ ಪ್ರೀತಿ ಗಜರಾದ ಪಾಂಚಾಲಿಯನ್ನು ಹೆಂಗವಸ ಮಾಡಿ ಒಳ್ಳೆ ಕೆಲಸ ಮಾಡಿದೀಯ ರಾಜ ದುರ್ಯೋಧನ. ಪಾಂಡವರಿಯನ್ನು ಹಾಕಿನ ಒತ್ತಲಾಗಿ ಬಿಟ್ಟಿರುವಂತೆ ಹಾಕಿನ ಪ್ರೇಮಿಸದ ಅಭಿನಂದನ ಮಾಡಿದ ಆರೋಪಿನ ಧರಣೀಶರೊಳ ದೂರ ಧೀರನಾದ ದುರ್ಯೋಧನ ಮಹಾರಾಜನೇ ಅವೋ ಸೂರ್ಯನಂದನ ಪರಿಚಿತವಾದ ಪಾಂಡವರ ಸಿರಿ ಸಂಪದವು ದುರ್ಧಮುಖದಿಂದ ಸೂರಿ ಮಾಡಿ ಬಂದಿಯೋ ಅವೋ ಮಿತ್ರ. ಅವೋ ಕರ್ಣ ಇನ್ನು ಮೇಲೆ ಈ ಭೂಮಂಡಲದೊಳಗೆ ನಿನಗೆ ಹೆದರಾರ. ಈ ಧಾರಾಳವಾದ ರಾಜ್ಯವೊಮ್ಮೆ ರಾಳವಾಗಿ ಪರಿಪಾಲಿಸುವ ನಿನ್ನ ಸಂಪಾದಕ್ಕೆ ಹಿಡಿಯಿಲ್ಲ ಕುರುಭೂ ಮಂಡಲಾಧಿಪತನೇ ಮಂಡಲರಾಯರ ಗಂಡರ ಗಂಡನೇ ಜಲದಂಕನಾದ ಕಲಿಕರ್ಣಿಯೇ ಆಗೋ ಮಿತ್ರನಾದ ಕೌರವೇಂದ್ರನೇ ಉಲ್ಲಂಘನೆಜರಾದ ಪಾಂಡವರ ಸುರರಿದ ಸಂಬಂಧವನ್ನ ಮಾತಾಡುವ ಮೈಯಾದ ಪಾಂಚಾಲಿಯನ್ನು ಬಲೇ ರಾಜ ಕರೆಸಿ ಎನ್ನ ಸೇತುವೆಯಲ್ಲಿ ನಿಲ್ಲಿಸಿದೆ. ಅಬೋ ಕರ್ಣ ಅಹೋ ಕೌರವೇಂದ್ರ ಮಹಾರಾಜ ಪಾಂಚಾಲಿಯನ್ನು ಕಿಂಚಿತ್ತಾದರೆ ಕರಣಿಯಲ್ಲದ ಈ ಸಮರಂಗಕ್ಕೆ ಕರೆಸವನ ಜಡಪಡಿಯ ಮೇಲೆ ಹಿಡಿದು ಏನು ಮಾನವಂಗವನ್ನ ಮಾಡಿಸುವ ಕರ್ಣಬೊಬ್ಬ ಗುರುಕುಲವೆಂಬ ವಾದತಿಗೆ ಶರತ್ಕಾಲ ಚಂದ್ರನಂತೆ ಪರಿಶೋಭಿಸುವ ದುರ್ಯೋಧನ ಮಹಾರಾಜ ಅಬೋ ಕರ್ಣ ಮನುಷ್ಯರಾದ ಪಾಂಡವರು ನಮ್ಮ ಹಾಕಿನ ಭಕ್ತರಾಗಿ ಸರಿ ಇಲ್ಲವಾಗಿದೆ ಅವರನ್ನು ಹಿಡಿತರಿಸಿ ನಮ್ಮ ಸಂಭ್ರಮವಾದ ಕಚೇರಿಯ ಮುಂದೆ ಹಂಗಳ ಕಸ ಹೊಡಿಸಲು ನೇಮಿಸುವನು ಖಂಡ್ಯ ರಾಜ. ಮಿತ್ರನಾದ ಗಾಂಧಾರಿ ನಂದನ ಅಂದೇನಾಗಿ ನಾರಿ ಮಣಿಯಲಾದ ದ್ರೌಪದಿ ಮಾಡಿದ ಭಂಗಕ್ಕೆ ಪ್ರತಿಫಲ ಮಾಡಿದ ಮರ್ಯಾದೆ ಅಬೋ ಕರ್ಣ ಅಬೋ ದುರ್ಯೋಧನ ರಸಿಕ ಮನೋರಂಜಿತನಾದ ವಸುದೀಶನೇ ಶಶಿ ಮುಖಿಯಳಾದ ಪಾಂಚಾಲಿಯನ್ನು ತೀರದಿಂದ ಹಿಡಿತರಿಸಿ ನಮ್ಮ ಹಾರಮನೆಯ ದಾಸಿಯರ ಕೆಲಸಕ್ಕೆ ನಿಲ್ಲಿಸು. ಇದಕ್ಕೆ ಪ್ರತಿ ಉತ್ತರ ನಾಡಿದರೆ ಅಗೋ ಮಿತ್ರ ಕರ್ಣ ಇದಕ್ಕೆ ಪ್ರತಿ ಉತ್ತರ ನಾಡಿದರೆ ಅವಳ ಕುತ್ತಿಗೆಯನ್ನು ಕತ್ತರಿಸಿ ನಮ್ಮ ಅಸ್ಥಿರವತಿಯ ದ್ವಾರಮಂದಿರಕ್ಕೆ ಕಟ್ಟಿಸು. ಅಪ್ಪೋ ಮಿತ್ರ ಅವಳ ಪತಿಗಳಾದ ಇದಕ್ಕೆ ದುಡುಕಿ ಕದನಕ್ಕೆ ಬಂದರೆ ತೆಗೆದು ನಮ್ಮ ಅಸ್ಥಿರವತಿಯ ದ್ವಾರದ ಉಳಿಯುವುದಕ್ಕೆ ಕಟ್ಟಿಸುವೆ. ಅಪ್ಪೋ ಮಿತ್ರ ಅಗೋ ಮಿತ್ರ ಇನ್ನೇತಕ್ಕೆ ಹಾಲಸ ಪಾಂಡವರನ್ನು ಈ ಸಭೆಗೆ ಕರೆತರಿಸು ರಾಜ. ರಸಕಲ್ಪ ರಾಜ ಸುಯೋಧನ ಮಹಾರಾಜ ನಿನ್ನ ಉನ್ನತವಾದ ಮಾತುಗಳನ್ನು ಕೇಳಿ ಆಗಲೇಬೇಕು ಮಿತ್ರ ಸುಯೋಧನ ಪಾಂಡವರನ್ನು ಸಭೆಗೆ
ಹೋಗುದಿ ನಾನು ಚೆನ್ನಾಗಿ ಕೇಳು. ಅದೇ ಸ್ಥಾನ ಹೇಳಿದೇವ ಕರೆಯಲ್ಲ ಸರ್